Welcome back to Ramya Goda YouTube channel. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನವೆಂಬರ್ 1 ವ್ಲಾಗ್ ಆಗಿರುತ್ತೆ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ. ಸೊ ಇವತ್ತು ನಾನು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ಒಂದೊಂದಾಗೆ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕಾರಣ ಒಂದೇ ಸಲ ಹಾಕೊತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವ ರಜೆ ಇರೋ ಕಾರಣ ಎಲ್ಲರೂ ಮನೇಲೇ ಇರ್ತಾರೆ ಅಂತ ಉದ್ದಿನೋಡೆ ನೈಟಿಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದನ್ನು ಕೂಡ ನೆನೆ ಹಾಕಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕುಕ್ಕರಲ್ಲಿ 1 ಲೋಟ ಅಕ್ಕಿ ಹಾಕಿದ್ದೀನಿ. ಆಮೇಲೆ 1/4 ಲೋಟದಲ್ಲಿ ಹೆಸರು ಬೇಳೆನ ಹಾಕಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ, ನಿಮಗೆ ತುಪ್ಪ ಅಥವಾ ಎಣ್ಣೆ ಏನು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬಿಕಾಸ್ ಜಾಸ್ತಿ ಹಾಕೋಬಾರ್ದು, ಬಿಕಾಸ್ ನಾನು ಇದನ್ನು ಸ್ವೀಟ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡಬೇಕು ಅಂತ ಅಂದ್ಕೊಂಡಿರೋ ಕಾರಣಕ್ಕಾಗಿ. ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಗ್ಗರಣೆಗೆ ತುಪ್ಪ ಹಾಕಿ ಜೀರಿಗೆ, ಸಾಸಿವೆ, ಮೆಣಸು, ಗೋಡಂಬಿ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಪೇಸ್ಟ್ ಮಾಡಿ ಅದರೊಳಗೆ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟೇ, ಅಷ್ಟರಲ್ಲಿ ವಿಜಿಲ್ ಬಂದಿರತ್ತೆ. ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಹಾಫ್ ಮಾತ್ರ ನಾನು ಖಾರ ಪೊಂಗಲ್ಗೆ ಯೂಸ್ ಮಾಡಿರೋದು. ಅದು ನೀಟಾಗಿ ಬೇಯ್ದಾದಮೇಲೆ ನಾನು ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮುಚ್ಚಿದೆ. ನಾನು ತುಂಬ ಸಿಂಪಲ್ಲಾಗೇ ಮಾಡಿರೋದು ಖಾರ ಪೊಂಗಲ್. ಮಾಡಿ ನೋಡಿ, ತುಂಬ ಚೆನ್ನಾಗೇ ಬರುತ್ತೆ. ಜಾಸ್ತಿ ಹೆವಿ ಐಟಮ್ ಏನೂ ಬೇಡ ಇದಕ್ಕೆ. ಸೊ ಅದಾದಮೇಲೆ ಸ್ವೀಟ್ ಪೊಂಗಲ್ ಮಾಡಬೇಕಂತ ಅಂದ್ಕೊಂಡೆ. ಸೊ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ನಾನು ಸಕ್ಕರೆ ಯೂಸ್ ಮಾಡಲ್ಲ. ಸೊ ಬೆಲ್ಲ ತೊಗೊಂಡು ಅದನ್ನು ನೀಟಾಗಿ ಪಾಕ ತೆಗೆದು 1.5 ಅಚ್ಚು ಬೆಲ್ಲ ಇದು. ಸೊ ಇಷ್ಟು ಬೇಕು, ಅಷ್ಟು ತೊಗೊಂಡು ಆಮೇಲೆ ಬೆಲ್ಲ ಪಾಕ ಬಂದಾದಮೇಲೆ ಅದಕ್ಕೆ 3 ಏಲಕ್ಕಿ ಸೀಳ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಕಾಯಿ ತುರಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಹಾಕ್ಕೊಂಡಿರೋದು, ಇದು ತುರಿದು ಹಾಕಿರೋದಲ್ಲ, ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಇದು ನೀಟಾಗಿ ಬೆಂದಾದಮೇಲೆ ಇನ್ನು ಹಾಫ್ ಪೊಂಗಲ್ ಏನಿತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನೀವು ದ್ರಾಕ್ಷಿ ಗೋಡಂಬಿ ಏನು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು. ಸೇಮ್ ಟೆಂಪಲ್ ಸ್ಟೈಲ್ ಪೊಂಗಲ್ನೇ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅಷ್ಟೇ, ಇವೆರಡು. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಬಟಾಣಿನ ಬಿಡಿಸಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಸೊ ಈ ಕಡೆ ಸೈಡು ನಾನು ರವೆನ ಹುರ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಾರ್ಕೆಟ್ಗೆ ಹೋದಾಗ ಕಾರ್ನ್ ಸಿಕ್ಕಿದ್ವು ಅಂತ ಹೇಳಿ ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅಜ್ಜಿ ಎಲ್ಲ ತರಕಾರಿನ ಕಟ್ ಮಾಡಿಕೊಟ್ಟಿದ್ರು. ಅದನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಜಾಸ್ತಿ ಏನೂ ಹಾಕಿಲ್ಲ, ಇಷ್ಟೇ ಸಿಂಪಲ್ಲಾಗಿ. ಅಷ್ಟರಲ್ಲಿ ಕಾರ್ನ್ ಮತ್ತು ಬಟಾಣಿ ಎರಡೂ ಬೆಂದಿರೋ ಕಾರಣ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಕಾಯಿನ ಇವಾಗ ಇದಕ್ಕೆ ಮಳ್ಳೋ ನೀರಿಗೆನೆ ಹಾಕ್ತಾಯಿದ್ದೀನಿ. ಮಳ್ಳೋ ನೀರು ಅಂತ ಸೆನ್ಸ್ ಇವಾಗ ಮಳ್ಳಿಸ್ಬೇಕು, ಅದಕ್ಕೋಸ್ಕರ ಇವಾಗಲೇ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಮಳ್ಳಿ ಅನ್ನೋ ಕಾರಣಕ್ಕೆ ತುಂಬ ರುಚಿ ಕೊಡುತ್ತೆ ನಾವು ಮಳ್ಳುವಾಗಕ್ಕಿಂತ ಮುಂಚೆನೇ ಹಾಕ್ಕೊಂಡ್ರೆ. ಇವಾಗ ಈ ಟೈಮಲ್ಲೇ ಕೂಡ ನಾನು ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಒಟ್ಟಿಗೆ ಮಳ್ಳಾದಮೇಲೆ ನಾನು ರವೆನ ಸೇರಿಸ್ಕೊಳ್ಳೋದು. ಈ ಥರ ನೀಟಾಗಿ ಅದು ಕುದಿ ಬರಬೇಕು, ಆವಾಗಲೇ ನೀವು ರವೆ ಹಾಕ್ಕೊಬೇಕು. ಆವಾಗ ರವೆ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ತುಪ್ಪ ಹಾಕಿ ಕ್ಲೋಸ್ ಮಾಡಿದ್ರೆ ಅಷ್ಟೇ, ಉಪ್ಪಿಟ್ಟು ರೆಡಿ ಆಗುತ್ತೆ. ನಮ್ಮನೇಲಿ ಸ್ವಲ್ಪ ತೆಳ್ಳಗೆ ಇಷ್ಟಪಡ್ತಾರೆ, ಅದಕ್ಕಾಗಿ ಹಿಂಗೆ ಮಾಡಿದ್ದೀನಿ. ಆವಾಗಲೇ ಬೇಯಿಸಿಟ್ಕೊಂಡಿರೋ ಕಾರ್ನ್ನ ಎಲ್ಲ ನೀಟಾಗಿ ಸ್ಟ್ರೈನ್ ಮಾಡಿ ಇನ್ನೊಂದು ಕಪ್ಗೆ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಬೋದು. ನಮ್ಮನೇಲಿ ಖಾರ ಜಾಸ್ತಿ ತಿಂತಾರೆ, ನಾವು ಖಾರ ಜಾಸ್ತಿ ಹಾಕೋತೀವಿ. ಆಮೇಲೆ ಸ್ವಲ್ಪ ಮೆಣಸು ಪುಡಿ, ನಿಮ್ಗೇನಾದರೂ ಟ್ಯಾಂಗಿ ಫ್ಲೇವರ್ ಬೇಕು ಅಂತ ಅನಿಸಿದ್ರೆ ನೀವು ಆವಾಗ ಚಾಟ್ ಮಸಾಲ ಅಥವಾ ಪೆರಿ ಪೆರಿ ಮಸಾಲ ಎರಡೂ ಹಾಕ್ಕೊಬೋದು. ಖಾರನೂ ಕೊಡುತ್ತೆ ಆ್ಯಂಡ್ ಟ್ಯಾಂಗಿನೂ ಇರುತ್ತೆ. ಸೊ ಅದಾದಮೇಲೆ ಇಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ನಿಮ್ಗೇನು ಸಿಗುತ್ತೆ ಅದನ್ನು ನೀವು ಹಾಕ್ಕೋಬೋದು. ಮನೇಲಿ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಳಿ, ಅಷ್ಟೇ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ಏನು ಕಾರ್ನ್ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ಚರ್ ಕೊಟ್ಟರೆ ಮುಗೀತು ಕಾರ್ನ್. ಸೊ ನಮ್ಮ ಮಾರ್ನಿಂಗ್ ಟಿಫನ್ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ.
ಸೊ ಎಸ್, ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ, ಉದ್ದಿನಬೇಳೆ ನೆನೆ ಹಾಕಿದ್ದೇನೆ ನೈಟ್ಗೆ ಮಾಡ್ಕೋಬೇಕು ಅಂತ ಹೇಳಿ. ಸೊ ನೀಟಾಗಿ ಅದಕ್ಕೆ ಕಲಿಸ್ಕೊಂಡು ಎಣ್ಣೆನ ಕಾಯಕ್ಕಿಟ್ಟೆ. ಸೊ ಎಣ್ಣೆ ಕಾದಿದ್ದೆ ಅಲ್ವಾ ಅಂತ ಒಂದು ಸ್ವಲ್ಪ ಹಾಕಿಬಿಟ್ಟು ನೋಡಿದೆ. ಇದಕ್ಕೆ ಜಾಸ್ತಿ ನಾನೇನು ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟೇ. ಸೋಡಾ ಎಷ್ಟು ಹಾಕಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ ವಡ. ಸೊ ನಿಮಗೆ ವಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಮೇನ್ ಥಿಂಗ್ ನೀವು ತುಂಬ ಹೊತ್ತು ನೆನೆ ಹಾಕಿ. ಆ್ಯಂಡ್ ಅಷ್ಟೇ, ನೈಟ್ಗೆ ದಾಲ್ ಮತ್ತು ರಾಡಿಸ್ ಸಾಂಬಾರು ಮಾಡಿಕೊಂಡು ಆವತ್ತಿನ ನೈಟ್ ಡಿನ್ನರ್ನ ಎಂಡ್ ಮಾಡ್ತೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಇರುತ್ತೆ, ಅದು ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ನಮಗೆ ಮಿಸ್ ಆಗಲ್ಲ. ಸೊ ಹ್ಯಾವ್ ಅ ಗುಡ್ ಡೇ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.